ಫೇಮಸ್ ಆಗಿರುವಂತಹ ನಿಶಾ ನಿಖಿಲ್ ಮಧುಗೌಡ ಅವರ ಮನೆಗೆ ಇದೀಗ ಪುಟ್ಟ ಕಂದನ ಆಗಮನವಾಗಿದೆ. ಹೌದು, ಮಹಾಲಕ್ಷ್ಮಿಯನ್ನೇ ಮನೆಗೆ ಬರ್ಮಾಡ್ಕೊಂಡಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನೋಡಿ, ಮೊನ್ನೆ ದಿನ ವರಮಹಾಲಕ್ಷ್ಮಿ ಆಯ್ತು. ವರಮಹಾಲಕ್ಷ್ಮಿ ಹಬ್ಬ ಆಗಿ 2-3 ದಿವಸಕ್ಕೆ ಮಗು ಕೂಡ ಜನನವಾಗಿದೆ. ಮಧುಗೌಡ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು, ಮೈಸೂರಿನಲ್ಲಿ ತುಂಬಾನೇ ಪ್ರಖ್ಯಾತಿಯಾಗಿರುವಂತಹ ಒಂದು ಯೂಟ್ಯೂಬರ್. ನಿಶಾ ನಿಖಿಲ್ ಅವರ ಒಂದು ಕುಟುಂಬ ಇದೆಯಲ್ಲ, ತುಂಬಾನೇ ಫೇಮಸ್. ಒಳ್ಳೊಳ್ಳೆ ವಿಡಿಯೋಸ್ ಗಳನ್ನ ಮಾಡ್ತಾರೆ. ಹೆಚ್ಚಾಗಿ ಈಗ ಸದ್ಯಕ್ಕೆ ಪ್ರತಿ ದಿವಸ ಡೈಲಿ ಬ್ಲಾಗ್ಸ್ ಅನ್ನ ಮಾಡ್ತಿದ್ದಾರೆ. ಜೊತೆಗೆ ಮಗು ಆಗೋದ್ರಿಂದ ಹಿಡಿದು ಕಂಪ್ಲೀಟ್ ಹಿಂದೆ ಸೀಮಂತ ಆಗಿರ್ಬೋದು, ಪ್ರೆಗ್ನೆಂಟ್ ಆದಂತ ವಿಚಾರ ಸುದ್ದಿ ಆಗಿರ್ಬೋದು, ಸ್ಕ್ಯಾನಿಂಗ್ ವಿಚಾರ ಆಗಿರ್ಬೋದು, ಆಸ್ಪತ್ರೆ ತಿರುಗಾಡೋದು, ಆಸ್ಪತ್ರೆ ಬುಕ್ ಮಾಡೋದು, ಸೀಮಂತ ಶಾಸ್ತ್ರಕ್ಕೆ ಏನ್ ಛತ್ರ ಬುಕ್ ಮಾಡೋದು, ಸೀಮಂತ ಸಂಭ್ರಮ ಆಗಿರ್ಬೋದು, ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ವಿಡಿಯೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೊಂಡು ಹೋದ್ರು. ಕೆಲವು ಪಾಸಿಟಿವ್ ಕಮೆಂಟ್ಸ್ ಬಂದ್ರೆ, ಕೆಲವು ನೆಗೆಟಿವ್ ಕಮೆಂಟ್ಸ್ ಬರುತ್ತೆ. ಇಡೀ ರಾಜ್ಯವೇ ಖುಷಿ ಪಡುವಂತಹ ಸುದ್ದಿ, ಕಲ್ಕಿಯ ಆಗಮನ, ಜೊತೆಗೆ ಶಾಲಾ ಕಾಲೇಜುಗಳಿಗೆ ರಜಾ, ಈ ತರ ಎಲ್ಲ ಕೂಡ ಒಂದು ಕಮೆಂಟ್ಸ್ ಗಳು, ಫನಿ ಕಮೆಂಟ್ಸ್ ಗಳು ಕೂಡ ಬರ್ತಾ ಇತ್ತು. ಒಟ್ಟಾರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ, ಮಧುಗೌಡ ಅವರಿಗೆ ಬಹಳನೇ ಖುಷಿಯಾಗಿದ್ರೆ, ಮನೆಗೆ ಪುಟ್ಟ ಕಂದನ ಆಗಮನ, ಮಗುವನ್ನ ಮನೆಗೆ ಬರ್ಮಾಡ್ಕೊಂಡು, ನಿಖಿಲ್ ಅವರು ಕೂಡ ಅಷ್ಟೇ ಕಂಪ್ಲೀಟ್ ಫ್ಯಾಮಿಲಿ ಕೂಡ ಆಸ್ಪತ್ರೆಗೆ ಹೋಗಿ ವೈಟ್ ಮಾಡ್ತಾ ಇದ್ರು, ಯಾವ ಮಗು ಆಗ್ಬೋದು ಅಂತ. ಅದೇ ರೀತಿ ಹೆಣ್ಣು ಮಗು ಆಗಿದೆ, ಹೆಣ್ಣು ಮಗುವಿನ ಜನನ ಆಗಿದೆ. ಜೊತೆಗೆ ಅದ್ಭುತವಾದಂತಹ ಹೆಸರನ್ನು ಕೂಡ ಈಗಾಗಲೇ ಸೆಲೆಕ್ಟ್ ಮಾಡಾಗಿದೆ. ಅತಿ ಶೀಘ್ರದಲ್ಲೇ ಮಗುವನ್ನು ಕೂಡ ರಿವೀಲ್ ಮಾಡ್ತಾರೆ, ಜೊತೆಗೆ ಹೆಸರನ್ನು ಕೂಡ ರಿವೀಲ್ ಮಾಡ್ತಾರೆ. ನಾಮಕರಣ ಸಂಭ್ರಮ ಆಗಿರ್ಬೋದು, ತೊಟ್ಟಲು ಹಾಕುವಂತಹ ಶಾಸ್ತ್ರ, ಈ ರೀತಿ ಸಾಕಷ್ಟು ಸಂಭ್ರಮಗಳು ಮುಂದೆ ಬರಬೇಕಿದೆ. ಎಲ್ಲವನ್ನು ಕೂಡ ಪ್ರತಿ ದಿವಸ ವಿಡಿಯೋಗಳನ್ನ ಬಿಡ್ತಾ ಹೋಗ್ತಾರೆ. ನಿಮ್ಗೂ ಕೂಡ ಈ ಒಂದು ಜೋಡಿ ಹೆಸರಿನ ಮಧುಗೌಡ ಮತ್ತೆ ನಿಶಾ ನಿಖಿಲ್ ಇವರೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಪ್ರತಿ ದಿವಸ ವಿಡಿಯೋಸ್ ಗಳನ್ನ ಮಾಡ್ತಾನೆ ಇರ್ತಾರೆ. ಜನರು ಕೂಡ ನೋಡ್ತಾರೆ. ಮತ್ತೆ ಇವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಇದೆ. ಈಗ ಈ ವಿಚಾರ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ಆಗಿದೆ. ಇವತ್ತಾನೆ ಮಗು ಆಗಿದೆ. ಮಗು ಆಗಿದ್ದಂತ ಸುದ್ದಿಗೆ ಎಲ್ಲಾ ಕಡೆ ಎಲ್ಲ ಸ್ಕ್ರೋಲ್ ಮಾಡಿದ್ರು ಕೂಡ ಅವರದ್ದೇ ಒಂದು ಸುದ್ದಿ ಆಗ್ಬಿಟ್ಟಿದೆ. ನಿಶಾಗೆ ಮತ್ತೆ ನಿಖಿಲ್ ಮತ್ತೆ ಒಂದು ಮಧು ಕುಟುಂಬಕ್ಕೆ ಮಗು ಆಗಮನ ಆಗಿದೆ, ಮಧುಗೌಡಗೆ ಮಗು ಜನನವಾಗಿದೆ ಅಂತ ತಪ್ಪದೆ ವಿಶ್ ಮಾಡಿ.